ವಿಶೇಷವಾಗಿ ಮಾಣಿಕ್ಯ ಬಾರ್ನ ಮ್ಯಾನೇಜರ್ ಆಗಿರುವಂತಹ ಶ್ರೀದ ಸಂಜು ಮಾನಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಪಂದ್ಯಾವಳಿಯ ಪ್ರಥಮ ಸೂಪರ್ ರೈಡ್ ಮಾಡುವಂತಹ ಕ್ರೀಡಾಪಟುವಿಗೆ 500 ರೂಪಾಯಿಗಳ ವಿಶೇಷವಾದಂತಹ ಬಂಪರ್ ಬಹುಮಾನ ಇದೆ. ಹಾಗೆ ಸಂಜು ಮಾನಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಸಹ ಕದಂಬ ಯುವಕರ ಬೆಳಗದ ಪರವಾಗಿ ಕೆನ್ನಾಳು ಗ್ರಾಮಸ್ಥರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಮಾಧವ್ ಅವರು ಎಲ್ಲಿದ್ರು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕು. ಮಾಧವ್ ಕದಂಬ ಯುವಕರ ಬಳಗ ಕೆನ್ನಾಳು, ಈ ಕೆನ್ನಾಳು ಗ್ರಾಮದ ಹೆಮ್ಮೆಯ ಕಬಡ್ಡಿ ಆಟಗಾರ, ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಪ್ರೋ ಕಬಡ್ಡಿ ಎನ್ನುವಂತಹ ದೊಡ್ಡ ಅದ್ಭುತವಾದಂತಹ ವೇದಿಕೆಯಲ್ಲಿ ಗುರುತಿಸಿಕೊಂಡಂತ ಮನೋಜ್ ಗೌಡ ಅವರ ಒಂದು ಗ್ರಾಮ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಕದಂಬ ಯುವಕರ ಬಳಗದ ನೇತೃತ್ವದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ. ಈ ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಯಲ್ಲಿ ಭಾರಿ ಭಾಸ್ಕರ್ ಹಾಗೂ ಪುನೀತ್ ಅದ್ಭುತವಾದಂತಹ ಟ್ಯಾಕಲ್. ಆರೋಗ್ಯ ಇಲಾಖೆ ಬನ್ನಿ. ಮಾದ ಈ ಕಡೆ ಬ. ಈ ಪಂದ್ಯದ ವೀಕ್ಷಣೆಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಾರಾಯಣಾಚಾರ್ಯ ಅವರು ಹಾಗೆ ಸಾಯಿ ಮಂಜೂರ್ ಅವರು, ಮಾಧವರ ಕಬಡ್ಡಿಯ ಸಾಧನೆ ಹೀಗೆ ಇದೇ ರೀತಿಯಾಗಿ ಮುಂದುವರಿಲಿ. ಹಲೋ, ವಾಸು ಹಾಗೂ ಮೋಹಿತ್ ಗೌಡ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮಾಧವರೇ. ಅವಾಗ ನಮ್ಮ ಕೂಡಲ್ಕುಪ್ಪೆ ಶಶಾಂಕ್ ಅವರು ಅಮಾಸೆ ಅವರಿಗೆ 500 ರೂಪಾಯಿ ಬಹುಮಾನ ಘೋಷಿಸಿದ್ರು. 300 ರೂಪಾಯಿ ಆದ್ರೂ ಕೊಡ್ಬೇಕಂತ. ವರುಣ್ ಗೋಪಾಲ್ಪುರ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಶ್ರೇಷ್ಠ ದಾಳಿಗಾರ, ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ದಾಳಿಯಲ್ಲಿ ಆಕಾಶ್ ಲೆಫ್ಟ್ ರೈಡರ್ ಎಂಟಿ ರೈಟ್ ಅದಕ್ಕೆ ವಾಪಸ್. ಇವ ಯಾರು? ಅಭಿಮಾನಿಗಳು ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಬೇಕು. ಅಭಿಮಾನ ಮನ್ಸಲ್ಲಿರ್ಲಿ ಸದ್ಯ. ಎಲ್ಲ ಮ್ಯಾಚ್ ಮುಗಿದ ಮೇಲೆ ಹೊರಗಡೆ ಬಂದ್ರೆ ಬಹಳ ಉತ್ತಮ. ದಾಳಿಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಕೆಂಪ ಜೂನಿಯರ್ ರಾಷ್ಟ್ರೀಯ ಆಟಗಾರ, ಮಂಡ್ಯ ಜಿಲ್ಲೆ ಕಂಡ ಒಬ್ಬ ಶ್ರೇಷ್ಠ ಆಟಗಾರ ಕೆಂಪರಾಜು, ವೈಎಫ್ಐ ಶನಿಯನ್ ರಾಮಚಂದ್ರ ಲಯನ್ಸ್. ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ ಸಚಿನ್ ಪಲ್ಲೆ ನೋಡಿ. ಸ್ಕೋರ್ 2 ಈಚ್.
2-2 ಸಮಬಲ ಹೋರಾಟದಲ್ಲಿ ಪಂದ್ಯ. ಮಂಜು ಅಲಿಯಾಸ್ ತಿಮ್ಮ ಅವರು ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ರ, ದಯವಿಟ್ಟು ನೀವು ಮುಖ್ಯ ವೇದಿಕೆಗೆ ಆಗಮಿಸಬೇಕು. ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಹಲೋ, ಕೃಷ್ಣ ಯಾರು ಬದಲು ಒಳಗಡೆ ಎಂಟ್ರಿ ಆಗಿದ್ದಾನಾ? 3 ಔಟ್ 15 in. ಓಕೆ, ಆ ಹೊರಗಡೆ ಆ ಕಡೆ ಕೂರ್ಸೋಣ. ಭೀಮಾ ಬಾಯ್ಸ್ ಹಾದ್ಯದ ಮೋನಿ ಅವರು ಅಂಕಣದ ಒಳಭಾಗಕ್ಕೆ ಬಂದ್ರೆ ಮಂಜುನಾಥ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ ಇದೆ. ದಾಳಿಯಲ್ಲಿ ಮಂಡ್ಯದ ರಾಜ ವಾಯಪೆ ಜನಿಯನ್ ರಾಮಚಂದ್ರ ಲಯನ್ಸ್ ತಂಡದ ಬಯಸಿದಂತ ಆಟಗಾರ. ಉದಯ್ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. 3-3 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ವರುಣ್, ಭೀಮಾ ಬಾಯ್ಸ್ ಹಾಡ್ಯ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ ವರುಣ್ ಗೋಪಾಲ್ಪುರ. ಸಾಕಷ್ಟು ವೇಗದ ದಾಳಿ, ಬಾರಿ ಜಂಪ್ ಆದ್ರೆ ರಾಜ ಹಾಗೂ ಸಚಿನ್ ಒಂದು ಅದ್ಭುತವಾದಂತಹ ಬ್ಲಾಕ್. ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಯಾರು ಮೊದಲ ಸೂಪರ್ ರನ್ ಮಾಡ್ತಾರೆ ಅವರಿಗೆ ಮಾಣಿಕ್ಯ ಬಾರ್ ಮ್ಯಾನೇಜರ್ ಆಗಿರುವಂತಹ ಸಂಜು ಮಾನಸ ಅವರ ಅದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ 500 ರೂಪಾಯಿಗಳ ವಿಶೇಷವಾದಂತಹ ಬಂಪರ್ ಬಹುಮಾನ ಇದೆ. ಅದೃಷ್ಟಶಾಲಿಗಳು ಯಾರಾಗ್ತಾರೆ? ಸಮಬಲ ಹೋರಾಟದಲ್ಲಿ ಪಂದ್ಯ. 5-5 ದಾಳಿಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ ತಂಡದ ವರುಣ್, ಲೆಫ್ಟ್ ಕಾರ್ನ್ ಭಾಗದಲ್ಲಿ ಸಂಜಯ್, ಸ್ಥಳೀಯ ಪ್ರತಿಭೆ ಸಂಜಯ್ ಕಾಟಿ.
ಎಸ್ ವೈಎಫ್ಎ ಶನಿಯ ರಾಮಚಂದ್ರ ಲಯನ್ಸ್ ತಂಡದ ಕೋಚ್ ಆಗಿ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಂದೀಶ್ ಅವರು, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಮುದ್ದು ಶರತ್ ಅವರಿಗೆ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾವೆ. ಭೀಮಾ ಬಾಯ್ಸ್ ಹಾಡ್ಯ ತಂಡದ ಕೋಚ್ ಆಗಿ ನಿರಂಜನ್ ಗೋಪಾಲ್ಪುರ ಅವರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮುದ್ದು ಶರತ್ ಹಾಗೂ ಅವರ ಸಂಘಟಕರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭಾರಿ ಕೆಂಪ ಸಂಜು ಮಾನಸ ಮಾಣಿಕ್ಯವಾದ ಮ್ಯಾನೇಜರ್ ಅವರ ಹುಟ್ಟುಹಬ್ಬದ ಪ್ರತಿಯಾಗಿ ಮೊದಲ ಸೂಪರ್ ರೈಡ್ಗೆ 500 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ರು. ಈ ಒಂದು ಬಹುಮಾನ ಕೆಂಪರಾಜ್ ಅವರ ಪಾಲಾಗಿದೆ. ಅಲ್ಲಿ ಒಂದು ಜೋರ ಚಪ್ಪಾಳೆ. ಧಾಡಿಯಲ್ಲಿ ವೈಎಫ್ಐ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಜರ್ಸಿ ನಂಬರ್ 4 ಸಾಕಷ್ಟು ಬೇಗದ ದಾಳಿ. ಬಾರಿ ಕಾಪಾಡಬೇಕಾಗಿದೆ. ಆಟಗಾರ ಎಲ್ಲರೂ ಮಾತಾಡಬೇಡಿ, ಆಟಗಾರ ಎಲ್ಲರೂ ಮಾತಾಡಬೇಡಿ. ಹಿಂದಕ್ಕೆ ಬನ್ನಿ. ಉದಯ್ ಜರ್ಸಿ ನಂಬರ್ 4 ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ನಿರಂಜನ್ ಅವರು ಪ್ಲೇಯರ್ಸ್ ಅಲ್ಲಿ ಆರ್ಗ್ಯೂ ಮಾಡಬಾರ್ದು. ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ವರುಣ್ ಭೀಮಾ ಬಾಯ್ಸ್ ಹಾಗೆ ತಂದಿಗೆ ಆಟಗಾರ ಈ ಬಾರಿ ಉತ್ತಮವಾದ ಟಚ್. ಪುನೀತ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ಧಾಡಿಯಲ್ಲಿ ಪ್ರಸಿದ್ಧ ವೈಫೈ ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ಪ್ರಸಿ ಮಲ್ಟಿಪಲ್ ರೈಟ್ ಒಂದಿಗೆ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಒಂಬತ್ತು 8 ಒಂದು ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ. ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಉಮೇಶ್ ಎಚ್ ಬೊಮ್ಮಣ್ಣರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ ಜೊತೆಯಲ್ಲಿ ವೈಎಫ್ಐ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಸಹ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಕ್ಯಾತ್ನಳ್ಳಿಯ ಹೆಸರಾಂತ ಕಬಡ್ಡಿ ತರಬೇತುದಾರರು ಶ್ರೀಯುತ ತುಳಸಿದಾಸ್ ಕ್ಯಾತ್ನಳ್ಳಿ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಈ ಒಂದು ಅದ್ದೂರಿಯಾದಂತಹ ಕದಂಬ ಯುವಕರ ಬಳಗ ಕೆನ್ನಾಳು ಇವರು ಆಯೋಜಿಸಿದಂತಹ ಕದಂಬ ಕಪ್ ಪ್ರೊ ಕಬಡ್ಡಿ ಲೀಗ್ನ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಶ್ರೀಯುತ ಹರೀಶ್ ಕೆನ್ನಾಳ್ರವರು, ಶ್ರೀಯುತ ಹರ್ಷಿತ್ ಕೆನ್ನಾಳ್ರವರು, ಶ್ರೀಯುತ ಪ್ರಮೋದ್ ಕೆನ್ನಾಳ್ರವರು, ಶ್ರೀಯುತ ರಾಕೇಶ್ ಕೆನ್ನಾಳ್ರವರು, ಶ್ರೀಯುತ ದೇವರಾಜ್ ಕೆನ್ನಾಳ್ರವರು, ಶ್ರೀಯುತ ನಾಗೇಶ್ ಕೆನ್ನಾಳ್ರವರು,
ಶ್ರೀಯುತ ಪಥಣ್ಣ ಕೆನ್ನಾಳ್ರವರು ಹಾಗೆ ಶ್ರೀಯುತ ನಿಖಿಲ್ ಕೆನ್ನಾಳ್ರವರು ಹಾಗೂ ಎಲ್ಲ ಕದಂಬ ಯುವಕರ ಬಳಗದ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾದಂಥ ಒಂದು ಕಬಡ್ಡಿ ಹಬ್ಬ. ಭೀಮಾ ಬಾಯ್ಸ್ ಹಾಡ್ಯ ತಂಡದ ಮೋನೀಶ್ ಅವರು ಅಂಕಣದ ಒಳಭಾಗಕ್ಕೆ ಬಂದ್ರೆ ಮಂಜು ಹಾಗೂ ಯಶು ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ. ರಾಕೇಶ್ ಹಾಗೂ ಹರ್ಷಿತ್ ರವರು ದಯವಿಟ್ಟು ಚೇರ್ ಅಂತ ತೆಗೆದುಕೊಂಡು ಕುತ್ಕೋಬೇಕು. ಅಲ್ಲಿ ಚೇರ್ ಇದೆ ನೋಡಿ, ಒಂದು ಇಲ್ಲಿ ಚೇರ್. ಮಾಡು ಇಲ್ಲವೇ ಮಡಿ. ಎಲ್ಲಿ ನಮ್ಮ ಬಾಲು ಡಾಲು ಎಲ್ಲಿ? ವರುಣ್ ಮಾಡು ಇಲ್ಲವೇ ಮಡಿ. ಉದಯ್ ಹಾಗೂ ರಷ್ಯಾದ ಅದ್ಭುತವಾದ ಚೈನ್ ಟ್ಯಾಕಲ್. ವಾಟ್ ಅ ಕ್ಯಾಚ್. 9-9 ಥರ್ಡ್ ರೈಡ್. ದಾಳಿಯಲ್ಲಿ YFA ಸನಿಯನ್ ರಾಮಚಂದ್ರ ಲಯನ್ಸ್ ತಂಡದ ಮಂಡ್ಯದ ರಾಜ. ಬಲಿಷ್ಠ ದಾಳಿಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುಹಾಸ್, ರೈಟ್ ಕಾರ್ನರ್ ಭಾಗದಲ್ಲಿ ಹರ್ಷನ್. ಅದ್ಭುತವಾದಂತಹ ಒಂದು ಟ್ಯಾಕಲ್ ಕಂಸ ಕೆಂಪ ಹಾಗೂ ಹರ್ಷನ್ ಅವರಿಂದ ರಾಜನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ದಾಳಿಯಲ್ಲಿ ಪ್ರೆಸಿ. ಐದು ಆಟಗಾರರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್, ರೈಟ್ ಕಾರ್ನರ್ ಭಾಗದಲ್ಲಿ ಹರ್ಷನ್. ಇಬ್ಬರು ಶ್ರೇಷ್ಠ ಕಾರ್ನರ್ಗಳ ನಡುವೆ ದಾಳಿಯಲ್ಲಿ YFA ಸನಿಯನ್ ರಾಮಚಂದ್ರ ಲಯನ್ಸ್ ತಂಡ ಪ್ರೆಸಿ. ಸ್ವಲ್ಪ ವಿರಾಮದ ಕೋರಿಕೆ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಆಟಗಾರರಿಂದ. ಸುಬ್ರಹ್ಮಣ್ಯ ಔಟ್ ಆಗಿರೋ ಕೂರ್ಸು, ಅಲ್ಲಿ ಔಟ್ ಆಗಿರೋ ಪ್ಲೇಯರ್ ಕೂರ್ಸು. ನೋಡಿ ನಿನ್ನಿಂದ ಒಬ್ಬ. For the second semi-final match, Dr. Suraj Revanna Sports and Cultural Association versus Garuda Warrior Chingiri Koplu. ಮಧ್ಯದಾಳಿಯಲ್ಲಿ ಕೆಂಪ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಅನುಭವಿ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಎಸ್ಸಿ ಬಾರಿ ಪ್ರೆಸಿ, ಅದು ಜಾಣ್ಮೆಯ ಟ್ಯಾಕಲ್. ಕೆಂಪ ಅವರ ಫುಟ್ವರ್ಕ್ ಒಂದು ಸ್ವಲ್ಪ ಸ್ಟಾಪ್ ಆಯ್ತಾ ಒಂದು ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಪ್ರೆಸಿ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾನೆ. ಹತ್ತು 10ರಲ್ಲಿ ಪಂದ್ಯ, ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಅದ್ಭುತವಾದಂಥ ಟ್ಯಾಕಲ್ ಈ ಬಾರಿ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಆಟಗಾರರಿಂದ 11-10 ಒಂದು ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಈ ಒಂದು ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿ ಕದಂಬ ಯುವಕರ ಬಳಗ ಕೆನ್ನಾಳು ಈ ರಾಷ್ಟ್ರದಲ್ಲಿ ಕದಂಬ ಕಪ್ 2026ರ ಪ್ರಥಮ ಸೆಮಿಫೈನಲ್ ಪಂದ್ಯ.
ನಮ್ಮ ಯುವಕರ ಬಳಗ ಕೆನ್ನಾಳು ಪರವಾಗಿ ಅವರ ಅತ್ಯಂತ ಪ್ರೀತಿಯಿಂದ ಗೌರವಿಸುವಂತಹ ಒಂದು ಸಂದರ್ಭ. ಕಬಡ್ಡಿ ಕ್ರೀಡೆಯ ಮೂಲಕವೇ ಈ ಒಂದು ಯುವಕರ ಬಳಗಕ್ಕೂ ಸಹ ಹೆಮ್ಮೆಯ ಸಾಧಕನಾಗಿ ಕೆನ್ನಾಳು ಗ್ರಾಮಕ್ಕೆ ಒಬ್ಬ ಶ್ರೇಷ್ಠ ಸಾಧಕನಾಗಿ, ಹಾಗೆ ನಮ್ಮ ಪಾಂಡವಪುರ ತಾಲೂಕಿಗೆ ಹಾಗೆ ಮಂಡ್ಯ ಜಿಲ್ಲೆಗೆ ಕಬಡ್ಡಿ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ಪದಕೆಯನ್ನ ಕಬಡ್ಡಿ ಕ್ಷೇತ್ರದಲ್ಲಿ ಆಡಿಸಿದಂತ ಶ್ರೀಯುತ ಮನೋಜ್ ಗೌಡ ಕೆನ್ನಾಳು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತು ಗೌರವದ ಸನ್ಮಾನ. ದೊಡ್ಡ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಸಕ್ಕರೆ ನಾಡು ಮಂಡಲ ಕೆನ್ನಾಳಿನ ಹೆಮ್ಮೆಯ ಪ್ರತಿಮೆ ಮನೋಜ್ ಗೌಡ ಅವರಿಗೆ ನಮ್ಮೆಲ್ಲ ಕನ್ನಡ ಯುವಕರ ಬಳಗ ಕೆನ್ನಾಳಿನ ಪರವಾಗಿ ಸಮಸ್ತ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲೂ ಸಹ ಉದ್ಯೋಗ ನಡೆಸಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದೆ. ಅವರ ಆತ್ಮೀಯ ಸ್ನೇಹಿತ ನಾರಾಯಣಾಚಾರ್ಯ ಅವರು ಸಹ ಆಗಮಿಸಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫೋಟೋ ಸಾಕ್ಷಿ ಆಗ್ತಾ ಇದ್ದಾರೆ. ಹಾಗೆ ಹರ್ಷಿತ್, ರಾಕೇಶ್ ಹಾಗೆ ಎಲ್ಲ ಕದಂಬ ಯುವಕರ ಬಳಗ ಕೆನ್ನಾಳಿನ ಎಲ್ಲ ಸದಸ್ಯರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಾಧನೆಯನ್ನು ಮಾಡಲಿ ಅಂತ ಆಶಿಸ್ತಾ ಮನೋಜ್ ಗೌಡ ಅವರು ಎರಡು ಮಾತಾಡಬೇಕು. ಎರಡು ಮಾತು. ಮನೋಜ್ ಅವರು ಮನೋಜ್ ಗೌಡ ಅವರು ಅಭಿನಂದಿಸಿದಂತ ಎಲ್ಲ ಯುವಕರಿಗೆ ಹಾಗೂ ಸಮಸ್ತ ಕೆನ್ನಾಳು ಹಾಗೂ ಪಾಂಡವಪುರ ತಾಲೂಕಿನ ಜನತೆಗೆ ಅವರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಾರಾಯಣಾಚಾರ್ಯ ಅವರ ಊಟ ಆಯ್ತಾ? Harshan, Bhima boys. ಧಾಡಿಯಲ್ಲಿ ಸಚಿನ್ ಬಲ್ಲೆನಹಳ್ಳಿ, ವೈಪೇಶ್ವರಿ and Ramchandra Lions Atkari Bhari. What a catch! Bhima boys Hadia. ಇದು ಸಂಘಟಿತ ಹೋರಾಟ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರರ ನಡುವೆ ವರುಣ್, ಸಂಜಯ್ ಖಾಟಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಹಾಕೊಂಡವರಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್. ನಮ್ಮಣ್ಣ ಮ್ಯಾಚ್ ನೋಡಿ ಅಂದ್ರೆ ಮೊಬೈಲಲ್ಲೇ ತುಂಬಾ ಬ್ಯುಸಿ ಆಗಿದ್ದಾರೆ. Yes, 1+2, 3 point. Bhima boys Hadia. ಈ ಮೂಲಕ ಭೀಮಾ ಬಾಯ್ಸ್ ಹಾಡ್ಯ 7 ಅಂಕದ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ.
ದಾಳಿಯಲ್ಲಿ ರಾಜ ಮತ್ತು ದಾಳಿಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಕೆಂಪ 17-10 7 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಚುರುಕಿನ ಪಾದಗಳ ಚೆಲ್ಲೋದಿಗೆ ರೈಟ್ ರೈಡರ್ ಕೆಂಪ ಎಂಪಿರಾಟದಿಗೆ ವಾಪಸ್ಸಾಗಿದ್ದಾರೆ. ಮತ್ತೆ ಧಾಡಿಯಲ್ಲಿ ಪ್ರೆಸ್ಸಿಂಗ್ ಬಾಬುರಾಯನ್ ಕಪ್ಲ ಮೂಲಕ ಆಟಗಾರ YFS ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರನಾಗಿ ಈ ಪಂದ್ಯದಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾನೆ. Third right. To Atai, Sachin Malinalli. Yes, Saharshan. What a catch into Mosalaya Biggie Hidita. Bhima Boys Sahadya Tadra jersey number 4 Harshan. Yes, third right. To Atai. ಧಾಡಿಯಲ್ಲಿ ಕೆಂಪ ಮಾಡು ಇಲ್ಲವೇ ಬಡಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಅವರಿಂದ ಒಂದು ಟ್ಯಾಕಲ್ ಪ್ರಯತ್ನ ಇತ್ತು. ಒಂದೊಳ್ಳೆ ಜಂಪ್ ಮುಖಿನಲ್ಲಿ ಎಸ್ಕೇಪ್ ಆಗಿದ್ದಾನೆ. 19-10 9 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ. ದಾಳಿಯಲ್ಲಿ YFS ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಪ್ರೆಸ್ಸಿಂಗ್. ಅದ್ಭುತವಾದಂತ ಟ್ಯಾಕಲ್. ಆ ಹುಲಿ ಸೆಲೆಬ್ರೇಷನ್ ನೋಡಲಿ. ಹುಲಿ ಪ್ರಥಮ ಬಹುಮಾನ 1,20,000. ನಮ್ಮ ಕ್ಯಾತ್ನಳ್ಳಿ ತುಳಸಿದಾಸ್ ಸರ್ ಅವರ ಜೊತೆಲಿ ಅಲ್ಲೇ ಪಕ್ಕದಲ್ಲೇ ಹುಲಿ ಇದೆ. ಆ ಹುಲಿ ಎದ್ದು ಅಂತ ಸ್ವಲ್ಪ ಅವಾಗವಾಗ ಚಮಕ್ ನೀಡುತ್ತೆ ಹುಲಿ. 20-10 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ. ದಾಳಿಯಲ್ಲಿ ಹಿರೇಮರಳಿ ಮೂಲದ ರಾಜ. ಈ ಬಾರಿ ಹರ್ಷನ್ ಮಿಸ್ಟೇಕ್ ಮಾಡಿದ್ರು. ಬೇಡವಾದಂತ ಟ್ಯಾಕಲ್ಗೆ ಮುಂದಾಗಿದ್ದಾರೆ. ಪ್ರೇಕ್ಷಕರೇ, ಸಮಯ ಮಧ್ಯರಾತ್ರಿ 12:15. Bhima Boys Hadia 20, YFS Shani and Ramchandra Lions 11. ಧಾಡಿಯಲ್ಲಿ ವರುಣ್ ಗೋಪಾಲ್ಪುರ. ಭೀಮಾ ಬಾಯ್ಸ್ ಹಾಡ್ಯ ತಂಡದ ಪ್ರಮುಖ ಆಟಗಾರ ಸಚಿನ್ ಮಲ್ಲಿನಳ್ಳಿ. ಡಿಫೆನ್ಸ್ ವಿಭಾಗದಲ್ಲಿ ಒಂದು ಆತುರದ ನಿರ್ಧಾರ. ತೀರ್ಪುಗಾರಿದ್ರೆ ಆಟಗಾರ ಬನ್ನಿ. ಆಟಗಾರ್ ನಿಮ್ಮಲ್ಲಿ ವಾದ ಬೇಡ. ಕೆಲವೊಮ್ಮೆ ವೇಗದ ಬರದಲ್ಲಿ ಈ ರೀತಿ ಆಗುವುದು ಸಹಜ. ದಯವಿಟ್ಟು ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನು ಆಡ್ತಾರೆ ಯಾರು ಸಹ ಅಲ್ಲಿ
ಮಿಸ್ ಆಗಿ ತಿಳ್ಕೊಳ್ಳೋದು ಬೇಡ. ದಾಳಿಯಲ್ಲಿ ಕೆಂಪ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. 21-11 10 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ. ಮತ್ತು ದಾಳಿಯಲ್ಲಿ ಮಂಡ್ಯದ ರಾಜ, ಕಬಡ್ಡಿಯ ದೈತ್ಯ ಪ್ರತಿಭೆ. ಎಸ್, ರಾಜ ಹಿರೇಮರಳಿಯ ರಾಜ YFS ರಾಮಚಂದ್ರ ಲಯನ್ಸ್ ತಂಡಕ್ಕೆ ಸೂಪರ್ ರೇಡ್ ಮೂಲಕ ಕಮ್ ಬ್ಯಾಕ್ ಮಾಡುವಂತಹ ಒಂದು ಸೂಚನೆಯನ್ನು ನೀಡಿದ್ದಾನೆ. 21-14 ಪಂದ್ಯ. 21-14 ಇಬ್ಬರು ಇಲ್ಲಿ ನೆಲಗುತ್ತಾ ಇದ್ದಾರೆ. Yes. Yes, Bima Boys, Sahadia Kamsa. Double ankle hold. 23-14 in favor of Bima Boys, Sahadia. It's 23-15 in favor of Bima Boys Hadia. Oh, Jake. Oh, Jake. ದಾಳಿಯಲ್ಲಿ ಕೆಂಪ. ದಾಳಿಯಲ್ಲಿ ಪ್ರೆಸಿ ಅವರು ರಾಜಕೀಯ ನಡುವೆ ಬೋನಸ್ ಆನ್ ಆಗಿದೆ. ಸಾಕಷ್ಟು ವೇಗದ ದಾಳಿ, ಭಾರಿ ಕಂಸ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 23-16 ಥರ್ಡ್ ರೈಟ್. ಕ್ಯಾಪ್ಟನ್ ಲಾಸ್ಟ್ 5 minutes to go. कैप्टन 5 minutes for full time. आखिरी 5 मिनट का खेल अभी बाकी है. ಮಲ್ಟಿಪಲ್ ರೈಟ್ ನೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ YFS ಅಂಡ್ ರಾಮಚಂದ್ರ ಲಯನ್ಸ್. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಒಂದೊಳ್ಳೆ ಅವಕಾಶ ಆಯಿತು ಕಮ್ ಬ್ಯಾಕ್ ಮಾಡೋದಕ್ಕೆ. 25-16 ಭೀಮಾ ಬಾಯ್ಸ್ ಹಾಡ್ಯ ತಂಡದ ಪರವಾಗಿ. ದಾಳಿಯಲ್ಲಿ ಮಂಡ್ಯದ ರಾಜ ಹಿರೇಮರಳಿ ಮೂಲದ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ.
ಮತ್ತೆ ದಾಳಿಯಲ್ಲಿ ಕೆಂಪರಾಜ್. कैप्टन लास्ट 4 मिनट्स टू गो. आखिरी 4 मिनट का खेल अभी बाकी है. 25-16 ಭೀಮಾ ಬಾಯ್ಸ್ ಹಾಡ್ಯ ತಂಡದ ಪರವಾಗಿ ಈ ಮಧ್ಯರಾತ್ರಿಯಲ್ಲೂ ಸಹ ಕೆನ್ನಾಳು ಹಾಗೂ ಪಾಂಡವಪುರ ಈ ಭಾಗದ ಅನೇಕ ಕಬಡ್ಡಿ ಅಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಪಂದ್ಯಾವಳಿಯ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಕದಂಬ ಯುವಕರ ಬಳಗ ಕೆನ್ನಾಳಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ. ಇನ್ನೂ 2 ಮ್ಯಾಚ್ ಬಾಕಿ ಇದೆ. ಮತ್ತೆ ದಾಳಿಯಲ್ಲಿ ಪ್ರೆಸ್ಸಿಂಗ್, ಕ್ವಿಕ್ ಆದದ್ದು ಬೆಟ್ ಪಾಯಿಂಟ್. ಇಪ್ಪತ್ತೈದು 17 ದಾಳಿಯಲ್ಲಿ ಅಜಯ್ ಕೆಂಪ. ನಿರಂತರವಾಗಿ YFS ಅಲಿಯನ್ ರಾಮಚಂದ್ರ ಲಯನ್ಸ್ ತಂಡದ ಪ್ರೆಸ್ಸಿಂಗ್. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೇಕಾದಂಥದ್ದು ಬಾಲರ್ಸ್ ಪಾಯಿಂಟ್. ಆರ್ಗ್ಯೂ ಮಾಡಬೇಡಿ, ಆರ್ಗ್ಯೂ ಮಾಡಬಾರ್ದು. ಎಸ್ ವೇಟ್ ವೇಟ್ ವೇಟ್. ರಾಕಿ ಇಲ್ಲವೇ ಮಾಡಿ. ದಾಳಿಯಲ್ಲಿ ವರುಣ್, ಭೀಮಾ ಬಾಯ್ಸ್ ಆಡ್ಯ ತಂಡದ ಒಬ್ಬ ವೇಗದ ದಾಳಿಗಾರ. ಈ ಬಾರಿ ವಾರ ಕ್ಯಾಚ್ ಉದಯ್ ಬಿದರಕೋಟ. ಆಫಿಷಿಯಲ್ ಟೈಮ್ ಔಟ್. ಫಸ್ಟ್ ನೋಡಿ ಎರಡು ದಿನಗಳ ಕಾಲ ಕ್ರೀಡಾಪಟುಗಳಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡ್ತಾ ಇರುವಂತಹ ಸಾರ್ವಜನಿಕ ಆಸ್ಪತ್ರೆ ಕ್ಯಾತ್ನಹಳ್ಳಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹಿರೇಮರಡಿಯ ವೈದ್ಯಕೀಯ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳು. ದಾಳಿಯಲ್ಲಿ ಬಲ್ಲೆನಹಳ್ಳಿ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಇಪ್ಪತ್ತಾರು 19 7 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ. ಹುಲಿ ಹುಲಿ ಅಲ್ಲಿ ಮುಂದಗಡೆ ಅಭಿಮಾನಿಗಳೆಲ್ಲ ಇದ್ದಾರೆ. ಹುಲಿ ಮತ್ತೆ ದಾಳಿಯಲ್ಲಿ ಅಜಯ್ ಕೆಂಪ. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮತ್ತು ಗಾಡಿಯಲ್ಲಿ
ವೈಎಪಿ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಪ್ರೆಸಿಂಗ್. ಭೀಮಾ ಬಾಯ್ಸ್ ಹಾಟ್ಯದ ಅಂಕಣದಲ್ಲಿ 6 ಆಟಗಾರರ ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್ ಚಂದ್ಗಲ್ಲು, ರೈಟ್ ಕಾರ್ನರ್ ಭಾಗದಲ್ಲಿ ಹರ್ಷನ್, ಕವರ್ ಭಾಗದಲ್ಲಿ ಸುಹಾಸ್ ಹಾಗೂ ಡಿಫೆನ್ಸ್ ಭಾಗದಲ್ಲಿ ಅಡ್ವಾನ್ಸ್ ಟ್ಯಾಕಲ್. 26-20 ಪಂದ್ಯ ಇನ್ನು ಬಾಕಿ ಇದೆ ಪ್ರೇಕ್ಷಕರೇ. ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆ ಹುಲಿ ಡ್ಯಾನ್ಸ್ ಕ್ಯಾಪ್ಟನ್, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೇಕಾದಂತಹ ಒಂದು ಕಿಕ್ ಪಾಯಿಂಟ್. 26-21 ಥರ್ಡ್ ರೈಟ್. ಭೀಮಾ ಬಾಯ್ಸ್ ಆಟ 26, ವೈಎಪಿ ಶನಿ ಅಂಡ್ ರಾಮಚಂದ್ರ ಲಯನ್ಸ್ 21. ಮುಂದಿನ ಪಂದ್ಯ ದ್ವಿತೀಯ ಸೆಮಿಫೈನಲ್ ಪಂದ್ಯ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ವರ್ಸಸ್ ಗರುಡ ವಾರಿಯರ್ಸ್. 26-22. ವೇಟ್ ಎಲ್ಲರೂ ಹಿಂದೆ ಬನ್ನಿ. ಹುಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಂಥ ಒಂದು ಪಂದ್ಯ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ದಯವಿಟ್ಟು ಸಹಕರಿಸಬೇಕಲ್ಲಿ. ಹುಲಿ ಫಸ್ಟ್ ಕರ್ಕೊಂಡೋಗಿ. ನಿಧಾನ ರಾಕಿ ನಿಧಾನ. ಯಾರೋ ಒಬ್ಬರೇ ಮಾತಾಡಿ ದಯವಿಟ್ಟು ಸಹಕರಿಸಿ. ಒಬ್ಬರು ಮಾತಾಡಿ, ಯಾವುದೇ ರೀತಿಯಾದಂಥ ಗೊಂದಲ ಬೇಡ.
ಪಂದ್ಯ 10 ಸೆಕೆಂಡ್ ಉಳ್ಕೊಂಡಿದೆ. 10 ಸೆಕೆಂಡ್ ಉಳ್ಕೊಂಡಿದೆ. ಓಕೆ, ಎಲ್ರ ಗಮನಕ್ಕೆ 10 ಸೆಕೆಂಡ್ ಉಳ್ಕೊಂಡಿದೆ. ನಾವು 30 ಸೆಕೆಂಡ್ ಟೈಮರ್ ಅನ್ನು ಆನ್ ಮಾಡ್ತೇವೆ. ಆ ಮ್ಯಾಚ್ ಟೈಮಿಂಗ್ಸ್ ಕಟ್ ಮಾಡ್ತೇವೆ. ಯಾಕಂದ್ರೆ ಆ 10 ಸೆಕೆಂಡ್ ಕ್ಲೋಸ್ ಆಗ್ಬಿಟ್ರೆ ಆ 30 ಸೆಕೆಂಡ್ ರೈಟ್ ಟೈಮಿಂಗ್ ಆಫ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ 10 ಸೆಕೆಂಡ್ ಬಾಲು ಜೀರೋ ಮಾಡಿಬಿಡುತ್ತೆ. ಅಂದ್ರೆ 10 ಸೆಕೆಂಡ್ ಮ್ಯಾಚ್ ಟೈಮಿಂಗ್ ಉಳ್ಕೊಂಡಿದೆ. ಅದು ಎಟ್ ಎ ಟೈಮ್ ರನ್ನಿಂಗ್ ನಲ್ಲಿ 30 ಸೆಕೆಂಡ್ ಆನ್ ಮಾಡಿದ್ರೆ 30 ಸೆಕೆಂಡ್ ಕೂಡ ಜೀರೋ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಾಲು ಕರೆಕ್ಟ್ ಅಲ್ವಾ? 10 ಸೆಕೆಂಡು ಜೀರೋ ಮಾಡ್ತೀರಾ, 30 ಸೆಕೆಂಡ್ ಟೈಮನ್ನು ಆನ್ ಮಾಡ್ತಾರೆ. ಎಲ್ಲರೂ ಟೈಮರ್ನ ನೋಡ್ತಾರೆ. ಹಾಂ, 10 ಸೆಕೆಂಡ್ ಮ್ಯಾಚ್ ಟೈಮಿಂಗ್ ಉಳ್ಕೊಂಡಿದೆ. ಯಾಕಾದ್ರೂ ಜೀರೋ ಮಾಡ್ತಿದ್ರು ಅಂದರೆ ಮ್ಯಾಚ್ ಟೈಮಿಂಗ್ ಏನು 10 ಸೆಕೆಂಡ್ ಇದೆ ಅದು ಕ್ಲೋಸ್ ಆಗಿದೆ. ರೈಟ್ ಸೆಕೆಂಡ್ 30 ಸೆಕೆಂಡ್ ಆನ್ ಆಗಿರುತ್ತಲ್ವ, ಅದು ಜೀರೋ ಆಗಿರುತ್ತೆ. ಆಮೇಲೆ ಎಷ್ಟೊತ್ತು ರೈಡ್ ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ. ನಮ್ಮ ದಯವಿಟ್ಟು ಸಹಕರಿಸಿ. ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಯಾಕಂದ್ರೆ 4 ತಂಡಗಳು ಈಗಾಗಲೇ ಪ್ರಶಸ್ತಿಯ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ರ. ಯಾರಾದ್ರೂ ಒಬ್ಬರು ಮಾತ್ರ ವಾದ ವಿರೋಧಕ್ಕೆ ಅವಕಾಶ ಇಲ್ಲ. ಆ ಹುಲಿನ ಫಸ್ಟ್ ಕಳಿಸಪ್ಪ. ಹುಲಿ ಮಿಸ್ಟರ್ ಧನರಾಜ್, ಆ ಹುಲಿನ ಒಂದು ಸ್ವಲ್ಪ ಹೊತ್ತು ಬೋರ್ಡಿಗೆ ಕರ್ಕೊಂಡು ಹೋಗಿ. ಹಲೋ ಹಲೋ ಮ್ಯಾಚ್ ಟೈಮಿಂಗ್ 10 ಸೆಕೆಂಡ್ ಉಳ್ಕೊಂಡಿದೆ. 10 ಸೆಕೆಂಡ್ ಉಳಿದಿದೆ. 10 ಸೆಕೆಂಡ್ ಉಳ್ಕೊಂಡಿದೆ. ಓಕೆ, ತೀರ್ಪುಗಾರ ತೀರ್ಮಾನಕ್ಕೆ ದಯವಿಟ್ಟು ಆಟಗಾರರು ಬದ್ಧರಾಗಿರಬೇಕು. ಯಾವುದೇ ರೀತಿಯಾದಂಥ ಗೊಂದಲ ಬೇಡ.
10 ಸೆಕೆಂಡ್ ಉಳ್ಕೊಂಡಿದೆ ಮ್ಯಾಚ್ ಟೈಮಿಂಗ್. ರೈಡರ್ ಏನಾದ್ರು 1 ಸೆಕೆಂಡ್ ಅಥವಾ 2 ಸೆಕೆಂಡ್ 3 ಸೆಕೆಂಡ್ ಒಳಗೆ ವಾಪಸ್ ಆದ್ರೆ ಮತ್ತೆ ಎದುರಾಳಿ ತಂಡಕ್ಕೆ ದಾಳಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕಾದ್ ನೋಡೋಣ. ಭೀಮಾ ಬಾಯ್ಸ್ ಸಾಧ್ಯ ದಾಳಿಯಲ್ಲಿ ಸುವಾಸ್, ಸಂಪೂರ್ಣವಾದಂತಹ ಜವಾಬ್ದಾರಿ ಸುವಾಸನ ಮೇಲಿದೆ. Yes! ಈ ಬಾರಿ ಒಂದು ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ YFA ಸೆಮಿ ಅಂಡ್ ರಾಮಚಂದ್ರ ಲಯನ್ಸ್. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಗರುಡ ವಾರಿಯರ್. ದಯಮಾಡಿ ಅಂಕಣವನ್ನು ಪ್ರವೇಶ ಮಾಡಿ. ನಿಮ್ಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ದಯಮಾಡಿ ಎಂಥ ಒಂದು ಅದ್ಭುತವಾದಂತಹ ಪಂದ್ಯ. ಒಂದು ರಣ ರೋಚಕ ಕಾದಾಟದಲ್ಲಿ ಎಲ್ಲರ ಊಹೆಯಲ್ಲಿ ಸುಳ್ಳಾಗಿದೆ.